ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ತುಂಬಾ ಇನ್ಸ್ಟೆಂಟಾಗಿ ಪಾನಿಪುರಿಯನ್ನು ಯಾವ ರೀತಿ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಪುರಿಯನ್ನು ಅಂಗಡಿಯಿಂದ ತೊಗೊಂಡು ಬಂದಿದ್ದೀನಿ. ಆದರೆ ಈ ಪುರಿಯನ್ನು ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ತಿಲ್ಲ. ಕೇವಲ 1 ಟೀ ಸ್ಪೂನ್ ಎಣ್ಣೆಯಲ್ಲಿ ಇವನ್ನ ಪುರಿಯನ್ನು ರೆಡಿ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲದಕ್ಕೂ ಎಣ್ಣೆ ಸ್ಪ್ರೆಡ್ ಮಾಡ್ಕೋಬೇಕು ಈ ರೀತಿಯಾಗಿ ಕೈಲಿಂದನೇ. ಯಾಕಂದರೆ ಎಣ್ಣೆ ಸರಿಯಾಗಿ ಸ್ಪ್ರೆಡ್ ಆಗಲಿಲ್ಲ ಅಂದರೆ ಪೂರಿ ರೀತಿಯಲ್ಲಿ ಉಬ್ಬೋದಿಲ್ಲ, ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ನಂತರ ನಾನಿಲ್ಲಿ ಏರ್ ಫ್ರೈಯಲ್ಲಿ ಸೇರಿಸ್ಕೊತಾ ಇದ್ದೀನಿ. ಏರ್ ಫ್ರೈಯಲ್ಲಿ ನಾವು ಜಾಸ್ತಿ ಎಣ್ಣೆ ಹಾಕೋದೇ ಬೇಡ. ಜಸ್ಟ್ 1 ಟೀ ಸ್ಪೂನ್ ಎಣ್ಣೆಯಲ್ಲಿ ನಾವು ಪೂರಿಯನ್ನು ರೆಡಿ ಮಾಡ್ಕೋಬೋದು. ನಾನೀಗಿಲ್ಲಿ ಒಂದೊಂದಾಗಿ ಎಲ್ಲವನ್ನು ಜೋಡಿಸ್ತಾ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ನಿಜವಾಗ್ಲೂ ಫಸ್ಟ್ ಟೈಮ್ ನನಗೂ ಕೂಡ ಇದರಲ್ಲಿ ಏರ್ ಫ್ರೈಯಲ್ಲಿ ಪೂರಿ ಮಾಡಿದಾಗ ನಂಬೋಕೆ ಆಗಲಿಲ್ಲ, ಇಷ್ಟು ಚೆನ್ನಾಗಿ ಪಾನಿಪುರಿ ಇಲ್ಲಿ ರೆಡಿಯಾಗಿತ್ತು. ಫ್ರೆಂಡ್ಸ್, ಪಾನಿಪುರಿ ಚಿಕ್ಕವ್ರಲಿಂದ ಹಿಡಿದು ದೊಡ್ಡವ್ರವರೆಗೂ ಫೇವ್ರೇಟ್ ಅಂತಲೇ ಹೇಳ್ಬೋದು. ನನ್ನ ಮಗನಿಗಂತೂ ತುಂಬಾ ಫೇವ್ರೇಟು. ಹಾಗಾಗಿ ಅವನೇ ಮುಂದೆ ಬಂದು ಎಲ್ಲವನ್ನು ಆನ್ ಮಾಡ್ತಾನೇ ಇದ್ದ. ನಾನಿಲ್ಲಿಗ ಏರ್ ಫ್ರೈನ ಆನ್ ಮಾಡಿ ತೋರಿಸ್ತಾ ಇದ್ದೀನಿ. 180 ಡಿಗ್ರಿಯಲ್ಲಿ ಕೇವಲ 3 ಮಿನಿಟ್ಸ್ ಮಾತ್ರ ನಾವು ಇದನ್ನು ಇಡಬೇಕು. ಫುಲ್ಲು ತೋರಿಸ್ಬೇಕು ಅಂದ್ಕೊಂಡೆ ವಿಡಿಯೋ, ಇದರಲ್ಲಿ ಲೈಟ್ ಆಫ್ ಆಗಿಬಿಡ್ತು ಅಷ್ಟರಲ್ಲೇ. ನೋಡ್ತಾ ಇರ್ಬೋದು ಪೂರಿ ಯಾವ ರೀತಿ ಉಬ್ತಾ ಇದ್ದಾವೆ ಅಂದ್ಬಿಟ್ಟು. ಸ್ಲೋ ಮೋಷನ್ನಾಗಿ ಉಬ್ಬಿಟ್ಟು ಬಲೂನ್ ರೀತಿಯಲ್ಲಿ ಉಬ್ತಾ ಇತ್ತು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ನೋಡಿ ನಮ್ಮ ಬಲೂನ್ ರೀತಿಯಲ್ಲಿ ಯಾವ ರೀತಿ ಪೂರಿ ಉಬ್ತಾ ಇದೆ ಅಂದ್ಬಿಟ್ಟು. ನೋಡೋಕ್ಕೆ ಒಂಥರ ನನಗೂ ಖುಷಿ ಆಗ್ತಾ ಇತ್ತು ಪೂರಿ ಉಬ್ತಾ ಇರೋದು ನೋಡಿ. ಇದೇ ರೀತಿ ನಾನಿಲ್ಲಿ ಎಲ್ಲವನ್ನ ಪೂರಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಆಟೋಮೆಟಿಕ್ಲಿ ಅದೇ ಆಫ್ ಆಗುತ್ತೆ. 0 ಅಂತ ತೋರಿಸಿದ ಮೇಲೆ ನಾನೀಗ ಓಪನ್ ಮಾಡಿ ಕೂಡ ನಿಮಗೆ ಪೂರಿ ತೋರಿಸ್ತಾ ಇದ್ದೀನಿ. ನನ್ನ ಮಗನೇ ನಾನು ನೋಡ್ತೀನಿ ಅಂತ ಮುಂದೆನೇ ಬರ್ತಾ ಇದ್ದ. ಬಿಸಿ ಇದೆ ಅಂದ್ರೂ ಕೇಳ್ತಾನೆ ಇರಲಿಲ್ಲ ಅವನು. ಹಾಗೆ ಎಲ್ರಿಗೂ ಪಾನಿಪುರಿ ಅಂದರೆ ತುಂಬಾ ಇಷ್ಟ ನೋಡಿ. ನನಗೂ ಕೂಡ ಇಷ್ಟ, ಹಾಗೆ ನನ್ನ ಮಗನಿಗೂ ಕೂಡ ತುಂಬಾ ಇಷ್ಟ. ನೋಡಿ ಪಾನಿಪುರಿ ಇಲ್ಲಿ ಇಷ್ಟು ಚೆನ್ನಾಗಾಗಿದ್ದಾವಲ್ಲ. ಕೇವಲ 1 ಸ್ಪೂನ್ ಎಣ್ಣೆಯಲ್ಲಿ ಈ ರೀತಿ ಪಾನಿಪುರಿ ಆಗ್ತಾವಂದರೆ ಸ್ಟಾರ್ಟಿಂಗ್ ನೋಡದೇ ಇರೋರಿಗೆ ನಂಬೋಕೆ ಆಗೋದಿಲ್ಲ. ನನಗೂ ಕೂಡ ಹಾಗೆ. ನನಗೆ ಹೇಳಿದಾಗ ನಾನು ಕೂಡ ನಂಬಲಿಲ್ಲ. ಆಮೇಲೆ ನಾನು ಮಾಡಿದ ಮೇಲೆ ನನಗೆ ಗೊತ್ತಾಯಿತು ನಿಜವಾಗ್ಲೂ ಪಾನಿಪುರಿ 1 ಸ್ಪೂನ್ ಎಣ್ಣೆಯಲ್ಲಿ ಆಗುತ್ತೆ, ಇಷ್ಟು ಚೆನ್ನಾಗಾಗುತ್ತಲ್ಲ ಅಂತ. ಹಾಗಂತ ಡೈಲಿ ತಿನ್ನೋಕ್ಕೂ ಆಗೋದಿಲ್ಲ. ಏರ್ ಫ್ರೈಯಲ್ಲಿ ಮಾಡಿರುವಂಥ ಪದಾರ್ಥಗಳು ಡೈಲಿ ತಿನ್ನಲೂಬಾರ್ದು ಅಂತ ಹೇಳ್ತಾರೆ. ಯಾವಾಗಾದರೂ ವೀಕ್ಲಿ 1 ಟೈಮು ಯಾವಾಗಾದರೂ ಒಂದ್ಸತಿ ತಿನ್ಬಹುದು, ಹಾಗೇನು ಪ್ರಾಬ್ಲಮ್ ಆಗೋದಿಲ್ಲ. ಈಗ ನಾನು ಇದಕ್ಕೆ ಪಾನಿ ಕೂಡ ರೆಡಿ ಮಾಡ್ಕೋಬೇಕು. ನಾನು ಎಲ್ಲ ಪಾನಿಪುರಿ ಮಾಡಿ ಸೈಡ್ಗೆ ಇಟ್ಟಿದ್ದೀನಿ. ನಂತರ ನಲ್ಲಿ ಚಿಕ್ಕ ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಸ್ವೀಟ್ ಇರುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಈಗ ಕುಕ್ ಮಾಡಿ ಕೂಡ ಇಲ್ಲಿ ತೊಗೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಒಡ್ಕೋಬೇಕು ಆಲೂಗಡ್ಡೆ. ನಂತರ ಹಸಿ ಬಟಾಣಿ ಇಲ್ಲಿ ನಾನು ತೊಗೊಂಡಿದ್ದೀನಿ. ಹಸಿ ಬಟಾಣಿ ಸಿಗಲಿಲ್ಲಪ್ಪ ಅಂದರೆ ಒಣಗಿರುವಂಥದ್ದು ಬಟಾಣಿ ಇರುತ್ತೆ ನೋಡಿ, ಅವನ್ನು ನೆನೆ ಇಟ್ಟು 1-2 ವಿಸಿಲ್ ಕೂಗಿಸ್ಕೊಂಡು ನೀವು ತೊಗೋಬೇಕು, ಅಂದರೆ ಚೆನ್ನಾಗಿ ಅನಿಸುತ್ತೆ. ನಂತರ ಇದಕ್ಕೆ ಈರುಳ್ಳಿ ಕೂಡ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಪುರಿ ಒಳಗೆ ನಾವು ಅದನ್ನು ಹಾಕಿದರೆ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೆ. ನಾನಿಲ್ಲಿ ಬಟಾಣಿ ಮತ್ತು ಈರುಳ್ಳಿ ಮತ್ತು ಆಲೂಗಡ್ಡೆಯನ್ನು ಕುದಿಸಿರೋದನ್ನು ತೊಗೊಂಡಿದ್ದೀನಿ. ನೀವು ಖಾರ ತಿನ್ನೋರಾದರೆ ಸ್ವಲ್ಪ ಕೆಂಪು ಮೆಣಸಿನ ಪೌಡರ್ ಕೂಡ ಇದಕ್ಕೆ ಸೇರಿಸ್ಕೊಳ್ಳಿ. ನನ್ನ ಮಗ ತಿನ್ನೋಲ್ಲ ಅಂದ್ಬಿಟ್ಟು ನಾನು ಸೇರಿಸ್ಕೊಂಡಿಲ್ಲ ಖಾರ ಇಲ್ಲಿ. ನಂತರ ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು 1 ಮುಷ್ಟಿ ಆಗೋಷ್ಟು ತೊಗೊಂಡಿದ್ದೀನಿ. ಸ್ವಲ್ಪನೇ ಹಸಿಮೆಣಸಿನ್ಕಾಯಿ ಕೂಡ ಇಲ್ಲಿ ಸೇರಿಸ್ಕೊಂಡು ಎಷ್ಟಾಗುತ್ತೆ ಅಷ್ಟು ನೀರನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು. ನಾನು ಆಲ್ಮೋಸ್ಟು ಖಾರ ತುಂಬ ಕಡಿಮೆನೇ ಹಾಕಿದ್ದೀನಿ ಇದರಲ್ಲಿ ಕೂಡ. ನನ್ನ ಮಗ ತಿನ್ನೋದಿಲ್ಲ ಖಾರ ಆದರೆ ಅಂದ್ಬಿಟ್ಟು. ಈಗ ಇದನ್ನು ಜರಡಿ ಮಾಡ್ಕೋಬೇಕು, ಚೆನ್ನಾಗಿ ಅದನ್ನು ಹಿಂಡ್ಕೊಂಡ್ಬಿಟ್ಟು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ನಂತರ ಇದಕ್ಕೆ ಪಾನಿಪುರಿ ಮಸಾಲವನ್ನು ನಾನು 2 ಟೀ ಸ್ಪೂನ್ ಹಾಕೋಷ್ಟು ಹಾಕಿದ್ದೀನಿ. ಈ ರೀತಿ ಹಾಕಿಬಿಟ್ಟು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಿ. ನಿಮಗೆ ಓಕೆ ಅನಿಸಿದರೆ ನೀವು ಲಿಂಬೆ ಹಣ್ಣಿನ ರಸವನ್ನು ಸೇರಿಸ್ಕೋಬೇಡಿ. ನನ್ನ ಮಗ ಇಲ್ಲಿ ಮತ್ತೆ ಖಾರ ಅಂತ ಇದ್ದ. ಹಾಗಾಗಿ ಅವನು ಖಾರ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಸ್ವಲ್ಪನೇ ಲಿಂಬೆ ಹಣ್ಣಿನ ರಸವನ್ನು ಸೇರಿಸ್ಕೊತಾ ಇದ್ದೀನಿ. ಅವನು ಸ್ವಲ್ಪ ಖಾರ ಆಗಿದೆ ಮಮ್ಮ, ಸ್ವಲ್ಪ ಖಾರ ಆಗಿದೆ ಅಂತ ಹೇಳ್ತಾನೇ ಇದ್ದ ನನಗೆ. ಹಾಗಾಗಿ ನಾನಿಲ್ಲಿ ಲಿಂಬೆ ಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೀನಿ. ನೀವು ಒಂದ್ಸತಿ ಟೇಸ್ಟ್ ಮಾಡಿಕೊಂಡು ನಂತರ ಬೇಕಪ್ಪ ಅಂದರೆ ಲಿಂಬೆ ಹಣ್ಣಿನ ರಸವನ್ನು ಸೇರಿಸ್ಕೋಬೋದು, ಬೇಡ ಅಂದರೆ ಹಾಗೆ ಕೂಡ ನೀವು ಬಿಡ್ಬೋದು. ಇನ್ನೊಂದು ಏನಪ್ಪ ಅಂದರೆ ಸ್ವೀಟ್ ಪಾನಿಯನ್ನು ನಾವು ಯಾವ ರೀತಿ ಮಾಡಬೇಕಂತ ಇದರಲ್ಲಿ ಹೇಳಲಿಲ್ಲ ನಾನು. ನಿಮಗೆ ಏನಾದರೂ ಬೇಕಾದರೆ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ. ಜಸ್ಟ್ ಸ್ವೀಟ್ ಪಾನಿ ಮಾಡಬೇಕಪ್ಪ ಅಂದರೆ ಬೆಲ್ಲ ಮತ್ತು ಹುಣಸೆ ಹಣ್ಣಿನ ನೀರನ್ನು ಹಾಕಿ ಚೆನ್ನಾಗಿ ಕುಕ್ ಮಾಡಿಕೊಂಡು ಜಡಿ ಮಾಡಿಕೊಂಡ್ರೆ ನಮ್ಮದು ಇಲ್ಲಿ ಸ್ವೀಟ್ ಪಾನಿ ಕೂಡ ರೆಡಿ ಆಗುತ್ತೆ. ಈಗ ಇಲ್ಲಿ ನಾನು ಪಾನಿಪುರಿ ರೆಡಿ ಮಾಡಿ ಇಟ್ಟಿದ್ದೀನಿ. ತುಂಬ ಹೊತ್ತು ನೋಡ್ತಾ ನಿಂತ್ಕೊಳ್ಳೋಕ್ಕೆ ನನ್ನ ಮಗನಿಗೂ ಆಗ್ತಿರ್ಲಿಲ್ಲ, ನನಗೂ ಆಗ್ತಿರಲಿಲ್ಲ. ಹಾಗಾಗಿ ನಾವು ಮಾಡಿದ ತಕ್ಷಣವೇ ಅಲ್ಲೇ ನಿಂತ್ಕೊಂಡು ತಿಂತಾ ಇದ್ದೀವಿ. ಮೊದಲಿಗೆ ನಾನಿಲ್ಲಿ ಪೂರಿ ಜೊತೆಯೊಳಗೆ ಸ್ವಲ್ಪ ಈರುಳ್ಳಿ ಸ್ಟೆಪ್ಪಿಂಗ್ ಎಲ್ಲ ಹಾಕಿಬಿಟ್ಟು ಸ್ವೀಟ್ ಪಾನಿ ಜೊತೆ ಮಿಕ್ಸ್ ಮಾಡಿಕೊಂಡು ನನ್ನ ಮಗನಿಗೆ ತಿನ್ನಿಸ್ತಾ ಇದ್ದರೆ ಅವ್ನ ಬಾಯಿನೇ ಓಪನ್ ಆಗ್ತಿರ್ಲಿಲ್ಲ, ಅಷ್ಟು ದೊಡ್ಡದಾಗಿ ಪಾನಿಪುರಿ ಇಲ್ಲಿ ರೆಡಿಯಾಗಿತ್ತು. ಸ್ವಲ್ಪ ಅವನು ಕಡ್ದ, ಆಮೇಲೆ ನಾನು ಕೂಡ ತಿನ್ಕೊಂಡೆ. ತುಂಬ ಅಂದರೆ ತುಂಬಾ ಚೆನ್ನಾಗಾಗಿತ್ತು. ಕೇವಲ 1 ಸ್ಪೂನ್ ಎಣ್ಣೆಯಲ್ಲಿ ನಾವು ಪಾನಿಪುರಿ ಮಾಡ್ಬೋದಾ ಅಂತ ನನಗೆ ಇವಾಗಲೇ ಗೊತ್ತಾಗಿದ್ದು. ಏರ್ ಫ್ರೈ ತಂದ ಮೇಲೇ ಕೂಡ
ಸೊ ನಿಮಗೂ ಕೂಡ ಏನಾದರೂ ಈ ರೀತಿ ಪಾನಿಪುರಿ ತಿನ್ನಬೇಕಪ್ಪ ಅನಿಸಿದ್ರೆ ನೀವು ಕೂಡ ಏರ್ ಫ್ರೈ ತೊಗೊಂಡು ಬರ್ಬೋದು. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.